ನಮಸ್ತೆ ನಿಮ್ಮೆಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ನಿಮಗೆ ಹೋಮ್ ರೆಮಿಡಿ ಮನೆಯಲ್ಲಿ ಮಾಡುವಂಥ ಮದ್ದು. ತುಂಬ ದಿನ ಆಯಿತು ಹೇಳದೆ, ಹಾಗೆ ಕೆಲವೊಂದು ಸಲ ತುಂಬ ಬ್ಯುಸಿಯಾಗಿರ್ತೀನಿ, ಕೆಲವೊಂದು ಸಲ ಮನಸ್ಸೇ ಇರಲ್ಲ. ಸೊ ಎಲ್ಲರೂ ಹೇಳಿ ಅನ್ನುವಾಗ ಟಿಪ್ಸನ್ನು ಹೇಳುವ ಅಂತ ಹೇಳಿಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಲಾಸ್ಟ್ ಟೈಮಲ್ಲಿ ನಾನು ಹೇಳಿದ್ದೆ ಪಿಗ್ಮೆಂಟೇಷನ್ ಯಾಕೆ ಬರುತ್ತೆ, ರೀಸನ್ಸ್ ಏನು, ಅದಕ್ಕೆ ಏನು ಮಾಡ್ಬೋದು, ಫಸ್ಟ್ ಏನು ಮಾಡ್ಬೋದು ಅನ್ನೋದನ್ನು. ಫಸ್ಟ್ ನೀವು ತುಂಬ ಹಾಶ್ ಆಗಿದ್ದರೆ, ತುಂಬ ಆಗಿಬಿಟ್ಟಿದ್ರೆ ನೀವು ಹಾಸ್ಪಿಟಲ್ಗೆ ಹೋಗಬೇಕು, ಡಾಕ್ಟರ್ನ ಕನೆಕ್ಟ್ ಮಾಡಬೇಕು. ಅದ್ರ ಜೊತೆಗೆ ನೀವು ಮನೆಯಲ್ಲೇ ಮಾಡ್ಕೋಬೋದು ಅಂಥ ಒಂದು ಟಿಪ್ಸನ್ನು ನಿಮಗೆ ಹೇಳ್ತೀನಿ. ಖಂಡಿತ ಯಾವುದೇ ಟಿಪ್ಸ್ ಆದರೂ ಅದು ತುಂಬ ಟೈಮ್ ತಗೊಳ್ಳುತ್ತೆ. ಅದು ನಿಮಗೆ ಪೇಷನ್ಸ್ ಇರಬೇಕು, ತಾಳ್ಮೆ ಇರಬೇಕು. ಆ ತಾಳ್ಮೆಯಿಂದ ಕಾಯ್ತಾ ಬಂದರೆ, ಮಾಡ್ತಾ ಬಂದರೆ ಕ್ಲಿಯರ್ ಆಗ್ತಾ ಬರುತ್ತೆ. ಈಗ ನೀವೇನು ಮಾಡಿ ಅಂತಂದರೆ, ತೆಂಗಿನೆಣ್ಣೆ ತಗೊಳ್ಳಿ. ತೆಂಗಿನೆಣ್ಣೆ ಪ್ಯೂರ್ ಕೋಕೋನಟ್ ಆಯಿಲ್, ಬೇರೆ ಯಾವುದೇ ಥರದ್ದಲ್ಲ. ಅದ್ರ ಜೊತೆಗೆ ಪಪ್ಪಾಯ, ತುಂಬ ಹಣ್ಣು ಆಗಿರ್ಬೋದು, ತುಂಬ ಕಾಯಿ ಆಗಿರ್ಬಾರ್ದು. ನಾವು ಅದನ್ನು ಕಟ್ ಮಾಡಿ ಹಾಕುವಷ್ಟು ಕಟ್ ಮಾಡಿ ಇಟ್ಕೋಬೇಕು. ಹೋಳಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ನೀವೇನು ಮಾಡಿ, ಅಲೋವೆರಾ ಇರುತ್ತಲ್ಲ, ಗಿಡದಲ್ಲಿ ಬೆಳೆದಿರುತ್ತಲ್ಲ, ಅದನ್ನು ಒಂದು ಪೀಸ್ ತಂದುಬಿಟ್ಟು ನೀಟಾಗಿ ಅದ್ರದ್ದು ಮುಳ್ಳನ್ನೆಲ್ಲ ತೆಗೆದು, ಸಿಪ್ಪೆನೂ ಸಮೇತ ಇರಲಿ, ಅದನ್ನು ತೆಗೆದು ಕಟ್ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ಇನ್ನೊಂದು ಮೇಯ್ನ್ ಇರುವಂಥದ್ದು ಏನು ಅಂತಂದರೆ, ಕಸ್ತೂರಿ ಅರಿಶಿಣ ಅಂತ ಬರುತ್ತೆ. ನನ್ನ ಹತ್ರ ಇದೆ. ನಿಮ್ಮ ಹತ್ರ ಇಲ್ಲ ಅಂದರೆ ಅದನ್ನು ಬೆಳೆಸಲಿಕ್ಕೆ ಟ್ರೈ ಮಾಡಿ. ಅದು ಸ್ಕಿನ್ನಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಕಸ್ತೂರಿ ಅರಿಶಿಣ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಮಾಮೂಲಿ ಅರಿಶಿಣಕ್ಕಿಂತ ಬೇರೆ ಅರಿಶಿಣ. ಕಸ್ತೂರಿ ಅರಿಶಿಣ ಅಂದರೆ ಎಲ್ಲರಿಗೂ ಸಹ ಗೊತ್ತಾಗುತ್ತೆ. ಅದರದ್ದು ಪೌಡ್ರು ಸಹ ಸಿಗುತ್ತೆ. ಆದರೆ ಅದರದ್ದು ಹಸಿ ಕೊಂಬ ಸಿಕ್ಕಿದರೆ ಅದನ್ನು ತಗೊಳ್ಳಿ ಎಲ್ಲಿಂದನಾದರೂ. ಹಾಗೆ ಒಂದು ಗಿಡನ ನರ್ಸರಿಯಿಂದ ತಂದು ನಟ್ಟಿಟ್ಕೊಳ್ಳಿ. ಅದನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಕಸ್ತೂರಿ ಅರಿಶಿಣದ್ದು ಕೊಂಬನ್ನು, ಇಷ್ಟನ್ನು ಹಾಕಿ ಚೆನ್ನಾಗಿ ಕೋಕೋನಟ್ ಆಯಿಲ್ ಜೊತೆ ಸ್ಲೋ ಆಗಿ ನೀವು ಅದನ್ನು ಬಾಯ್ಲ್ ಮಾಡಬೇಕು. ತುಂಬ ನಿಮಗೆ ಗೊತ್ತಾಗುತ್ತೆ, ಅದರದ್ದು ರಸ ಎಲ್ಲ ಬಿಟ್ಟಾಗ ಒಂದು ಯೆಲ್ಲೋಯಿಶ್ ಆಗಿ ಅದು ಬರುತ್ತೆ. ಅದು ಬಂದಾದಮೇಲೆ ಆರಲಿಕ್ಕಿಡಿ. ಆರಿ ಆದಮೇಲೆ ಅದನ್ನು ಒಂದು ಡಬ್ಬಕ್ಕೆ ಹಾಕಿಟ್ಕೊಳ್ಳಿ. ನಾನು ಮನೆಯಲ್ಲಿ ಮಾಡಿಟ್ಟಿದ್ದೀನಿ, ನಾಳೆ ನಾನು ತೋರಿಸ್ತೀನಿ. ಸಾಧಾರಣ ನಾನು ಪಿಗ್ಮೆಂಟೇಷನ್ ಟಿಪ್ಸ್ ಹೇಳಿದಾಗಲೇ ಅದನ್ನು ಮಾಡಿದ್ದೀನಿ. ಯಾಕೆ ಅಂತಂದರೆ ನನಗೆ ಸನ್ಬರ್ನ್ ಆಗ್ತಾ ಇರುತ್ತೆ. ಲಾಸ್ಟ್ ಟೈಮ್ ನಾನು ಹುಣಸೂರ್ಗೆ ಹೋಗಿದ್ದೆ. ಸೊ ಬೆಳಗಿಂದ ಸಂಜೆ ಅಷ್ಟೊತ್ತಿಗೆ ನನಗೆ ಸನ್ಬರ್ನ್ ಆಗಿತ್ತು. ಸೊ ಇಲ್ಲಿ ಒಂದು ಸ್ವಲ್ಪ ಆಗುತ್ತೆ, ಇಲ್ಲಿ ಸ್ವಲ್ಪ ಆಗುತ್ತೆ. ಆಲ್ಮೋಸ್ಟ್ ಸನ್ಬರ್ನ್ ಆಗುವಂಥದ್ದೇ ಇಲ್ಲಿ ಮೂಗಲ್ಲಿ ಮತ್ತು ಹಣೆಯ ಮೇಲ್ಭಾಗ. ಪಿಗ್ಮೆಂಟೇಷನ್ ಆದರೆ ಇಲ್ಲಿ ಬರುತ್ತೆ, ಕೆನ್ನೆಯಲ್ಲಿ, ಮೂಗಲ್ಲಿ, ಲಿಪ್ಸ್ ಹತ್ರ ಬರುತ್ತೆ. ಆದರೆ ನೀವು ಪಿಗ್ಮೆಂಟೇಷನ್ ಬರುವಾಗನೇ ನಿಮಗೆ ಲೈಟ್ ಸಣ್ಣ ಡಾಟ್ ಟೈಪ್ ಕಾಣಿಸುತ್ತೆ, ಒಂದಿಷ್ಟಿಷ್ಟಗಳ ಮಚ್ಚೆ ಟೈಪು. ಆಮೇಲೆ ಸಣ್ಣದಾಗಿ ಲೈಟಾಗಿ ಏನೋ ಒಂದು ಮಸಿ ಹತ್ಕೊಂಡಾಗೆ ಇದರಲ್ಲಿ ಫಸ್ಟೇ ನಿಮಗೆ ಯಾವತ್ತೂ ಪಿಗ್ಮೆಂಟೇಷನ್ ಡಾರ್ಕ್ ಆಗಿ ಬರಲ್ಲ. ಅದು ನಮಗೆ ಸೈನ್ ಕೊಡುತ್ತೆ, ಸಣ್ಣದಾಗಿ ಅದು ಆಗ್ತಾ ಇರುತ್ತೆ. ಆದರೆ ನಾವೇನು ಮಾಡ್ತೀವಿ, ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ. ಇದಿಷ್ಟೇ ಅಲ್ಲ, ಮುಖ ಅಲ್ಲ, ಇನ್ನೇನು ಏಜ್ ಆಯ್ತಲ್ಲ ಅನ್ನೋ ಒಂದಿದು. ಮತ್ತು ನಮ್ಮದು ಜವಾಬ್ದಾರಿಗಳೇ ಜಾಸ್ತಿ ಇರುತ್ತೆ. ಮನೆ, ಮಕ್ಕಳು, ಹೀಗೆ ಜವಾಬ್ದಾರಿಗಳೇ ಜಾಸ್ತಿ ಇರುತ್ತೆ. ಅದ್ರ ಮಧ್ಯದಲ್ಲಿ ನಾವು ನಮ್ಮನ್ನು ಕೇರ್ ಮಾಡೋದನ್ನು ಮರಿತಾ ಹೋಗ್ತೀವಿ. ಹಾಗೆ ಯಾವತ್ತೂ ಮಾಡಬಾರ್ದು. ಮುಖ ನಮಗೆ ಮೊದಲು ಕಾಣುವಂಥದ್ದು. ಈಗ ಒಂದು ತುಂಬ ಸೀರಿಯಸ್ ಆಗಿದ್ದರೆ ಚೆನ್ನಾಗಿ ಕಾಣಲ್ಲ. ಅದೇ ಯಾರನ್ನಾದ್ರೂ ನೋಡಿದಾಗ, ಅಯ್ಯೋ ಇವರು ತುಂಬ ಸೀರಿಯಸ್ ಅಪ್ಪ, ಇವರು, ನನಗೂ ಕೆಲವರು ಅಂದ್ಕೊಳ್ತಾರೆ ತುಂಬ ಅಹಂಕಾರ ಅಂತೆಲ್ಲ ಮೊದಲೆಲ್ಲ ಹೇಳ್ತಾಯಿದ್ರು ಕಸ್ಟಮರ್ಸ್ ಬಂದಾಗ. ನೋಡಿದಾಗ ಅಹಂಕಾರ ಅನಿಸುತ್ತೆ, ಬಂದ ತಕ್ಷಣ ತುಂಬ ಚೆನ್ನಾಗಿ ಮಾತಾಡಿಸ್ತೀರಾ ಅಂತ ಹೇಳಿಬಿಟ್ಟು. ಆದರೆ ಯಾರನ್ನಾದರೂ ಸೆಟ್ ಆದಮೇಲೆ ನಾವು ತುಂಬ ಚೆನ್ನಾಗಿ ಮಾತಾಡಿಸ್ತೀವಿ. ಆದರೆ ನಮ್ಮ ಮುಖನೇ ಮೊದಲಾಗಿ ನಾವು ನೋಡುವಂಥದ್ದು. ಸೊ ಮುಖನೇ ಚೆನ್ನಾಗಿ ಕಂಡಿಲ್ಲ ಅಂದರೆ ನಮಗೇ ಅದು ಖುಷಿಯಾಗಲ್ಲ. ಅದು ಪಿಗ್ಮೆಂಟೇಷನ್ ತುಂಬ ಬರ್ತಾ ಹೋದಾಗ, ಎಲ್ಲರೂ ಕೇಳ್ತಾ ಹೋದಾಗ ಅದು ನಮಗೆ ತುಂಬ ಕಷ್ಟ ಅನಿಸುತ್ತೆ. ನನಗೂ ಕೆಲವೊಂದು ಸಲ ಸನ್ಬರ್ನ್ ಆದಾಗ, ಅಯ್ಯೋ ಮುಖ ಯಾಕೆ ಹೀಗೆ ಅಂತ ನಾನು ಹೊರಡ್ಕೊಂಬಂದಿಲ್ಲ ಅಂದರೆ, ಯಾಕೆ ಹೀಗೆ ಹೊರಟೇ ಇಲ್ಲ ನೀವು ಅಂತ. ಎಲ್ಲ ದಿನವೂ ಹೊರಡೋಕ್ಕಾಗುತ್ತಾ? ಆದರೆ ಹೊರಡಲೇಬೇಕು. ನಮ್ಮ ಪ್ರೊಫೆಷನ್ನೇ ಹೇಗೆ, ಡಾಕ್ಟರ್ ಹೇಗೆ ಬರಬೇಕು ಹಾಗೆ ಹೋಗಿರಬೇಕು. ಸೊ ಲಾಯರ್ ಹೇಗೆ ಹೋಗಬೇಕು ಹಾಗೆ ಹೋಗಿರಬೇಕು. ನಾವು ಯಾವಾಗಲೂ ಹೊರಟ್ಕೊಂಡಿರಬೇಕು. ಆದರೆ ಎಲ್ಲ ಟೈಮಲ್ಲೂ ಆಗಲ್ಲ. ಆಯಿತು, 45 ಮೇಲೆ ಆಗ್ತಾ ಬಂದಿರೋದ್ರಿಂದ ಎಲ್ಲ ಟೈಮಲ್ಲೂ ಹೊರಡೋಕ್ಕೆ ಆಗ್ತಾ ಇರಲ್ಲ ಕೆಲವೊಂದು ಸಲ. ಈಗ ವಿಡಿಯೋ ಮಾಡೋದ್ರಿಂದನಾದರೂ ಹೊರಡೋದಾಗುತ್ತೆ. ಎಲ್ಲರೂ ವಿಡಿಯೋ ಮಾಡಿ ಯಾಕೆ ನಿಲ್ಲಿಸಿದ್ದೀರಾ ಅಂತ ಕೇಳುವಾಗ ಒಂದು
ಉತ್ಸಾಹ ಬರುತ್ತೆ. ಮಾಡುವ, ಹೊರಡುವ, ಯಾರಿಗೋ ಒಂದು ಯೂಸ್ ಆಗ್ತಾ ಇದೆ, ನಿಮ್ಮ ಮುಂಜಾನೆಯ ಮಾತು ಯೂಸ್ ಆಗ್ತಾ ಇದೆ, ನಾನು ಯಾವತ್ತೋ ಒಂದಿನ ಸುಮ್ಮನೆ ಕೂತಿದ್ದೆ ಯೂಸ್ ಆಯಿತು ಅಂತ. ಹೀಗೆ ಹೀಗೆ ಆ್ಯಕ್ಟಿವ್ ಆಗಿರ್ತೀವಿ. ನಮ್ಮ ಮುಖ ಚೆನ್ನಾಗಿದ್ದರೆ, ನಾವು ಹೊರಟ್ರೆ. ಮತ್ತು ಯಾರಾದರೂ ಪಿಗ್ಮೆಂಟೇಷನ್ ಆಗಿದ್ದರೆ ಅವ್ರನ್ನ ಕೇಳಲಿಕ್ಕೆ ಹೋಗಬೇಡಿ, ಯಾಕೆ ಏನಾಯಿತು ಹಾಗೆ. ಅದು ಅವರಿಗೂ ಗೊತ್ತಿರುತ್ತೆ, ನನಗೂ ಗೊತ್ತಿರುತ್ತೆ. ಇವಾಗ ಅದು ಕಾಮನ್. ಇದನ್ನು ಹೇಗೆ ಹಚ್ಚಬೇಕು ಅಂತಂದರೆ, ವಾರದಲ್ಲಿ 2 ದಿನ ಇಲ್ಲ 3 ದಿನ, ಮೂರು ದಿನಕ್ಕೊಂದ್ಸಲ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳಿ. ಸ್ಕ್ರಬ್ಬಿಂಗ್ ಹೊರಗಡೆಯಿಂದ ತರೋದು ಬೇಡ. ಏನು ಮಾಡಿ ಅಂತಂದರೆ, ಅಕ್ಕಿ ಹಿಟ್ಟಿರುತ್ತಲ್ಲ, ಅಕ್ಕಿ ಹಿಟ್ಟಿಗೆ ಜೇನಿಲ್ಲದ್ರೆ ಹಾಲನ್ನು ಹಾಕಿ ಲೈಟಾಗಿ ಇಡೀ ಮುಖದ ಮೇಲೆ ತುಂಬ ಎಲ್ಲ ಕೈ ಸೇರಿಸಿ ಉಜ್ಜಬಾರ್ದು. ಲೈಟಾಗಿ ನಮ್ಮ ಯಾವುದಾದ್ರೂ ಒಂದು ಫಿಂಗರನ್ನು ತಗೊಂಡು ಲೈಟಾಗಿ ಮಸಾಜ್ ಮಾಡಬೇಕು ಪಿಗ್ಮೆಂಟೇಷನ್ ಇರೋ ಜಾಗದಲ್ಲಿ. ಬೇರೆ ಕಡೆನೂ ತುಂಬ ಹಾಕಿ ಉಜ್ಜಬಾರ್ದು, ರ್ಯಾಷಸ್ ಆಗುತ್ತೆ, ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಸ್ವಲ್ಪ ಆಗಿ ಮಾಡ್ಕೊಳ್ಳಿ. ಅದನ್ನು ಮಾಡಿ ಆದಮೇಲೆ ಇದನ್ನು ಹಚ್ಚಿ. ಯಾವಾಗಲೂ ಸಂಜೆ ಟೈಮ್, ನಾವು ಮಲಗೋ ಟೈಮ್, ನಾವೆಲ್ಲಿಗೂ ಹೋಗಲ್ಲಲ್ಲ, ಆ ಟೈಮಲ್ಲಿ ನಾವು ಮಾಡ್ಕೋಬೇಕು. ಆದರೆ 3 ದಿನಕ್ಕೊಂದ್ಸಲ ಸ್ಕ್ರಬ್ಬಿಂಗ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ಕ್ರಬ್ಬಿಂಗ್ ಅಂದರೆ ಸಾಫ್ಟ್ ಆಗಿರಬೇಕು. ಸ್ವಲ್ಪ ತೊಗೊಂಡಿರ್ಬೇಕು ಅಕ್ಕಿ ಹುಡಿನ, ಅದನ್ನು ಲೈಟಾಗಿ ಪೇಸ್ಟ್ ಥರ ಮಾಡಿಕೊಂಡು ಲೈಟಾಗಿ ಅದು ನಿಮ್ಮ ಸ್ಕಿನ್ನಿಗೆ ನೋವು ಮಾಡಬಾರ್ದು, ಆ ಥರ ಇರಬೇಕು. 3 ದಿನಕ್ಕೊಂದ್ಸಲ ಅದು ಮಾಡಿಕೊಂಡು ಈ ಒಂದು ಆಯಿಲನ್ನು ಹಚ್ಕೊಳ್ಳಿ. ಸಿರಮ್ ಅಂತಲೇ ಅಂದ್ಕೊಳ್ಳಿ ಇದನ್ನು. ನೀವು ಸಿರಮನ್ನು ಕಾಸ್ಟ್ಲಿ ಸಿರಮ್ ಸಿಕ್ಕಿದರೆ ನೀವು ಅದನ್ನು ನಿಮ್ಮ ಕೈಯಲ್ಲಿ ತಗೊಳ್ಳೋಕ್ಕಾಗುತ್ತೆ ಅಂದರೆ ನೀವು ಅದನ್ನು ತೊಗೊಂಡು ಹಾಕ್ಕೋಬೋದು. ಪಿಗ್ಮೆಂಟೇಷನ್ಸ್ಗೆ ಅಂತ ಸಿರಮ್ಸ್ ಬರುತ್ತೆ, ಓಕೆನಾ. ಯಾವಾಗಲೂ ಎಲ್ಲರಿಗೂ ಸಿರಮ್ಸ್ ತೊಗೊಳಕ್ಕಾಗಲ್ಲ ಅಲ್ವಾ. ಅದರಿಂದ ಇದನ್ನು ಮಾಡ್ಕೊಳ್ಳಿ, ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ. ಹಾಗೆಯೇ ತುಂಬ ಮಾಡ್ಕೊಳ್ಬೇಡಿ, 1 ಮಂತ್ಗಾಗುವಷ್ಟು ಮಾತ್ರ ಮಾಡ್ಕೊಳ್ಳಿ. ಇಲ್ಲಾಂದರೆ ಕೋಕೋನಟ್ ಒಂಥರ ಸ್ಮೆಲ್ ಬರುತ್ತೆ, ಅದು ಹಾಳಾಗುತ್ತೆ. ಅದಾದಮೇಲೆ ಡೈಲಿ ನೀವು ಹಾಕಿ. ನೀವೇನಾದರೂ ಮೆಡಿಸನ್ ಮಾಡ್ತಾಯಿದ್ರೆ ಅದ್ರ ಜೊತೆಗೆ ಇದನ್ನು ಹಾಕ್ಕೊಳ್ಳಿ. ಹೇಗೆ ಅಂದರೆ ಆಲ್ಟರ್ನೇಟ್ ಡೇ, ಇಲ್ಲ ಅದು ಮುಗಿದ ತಕ್ಷಣ ಇದು. ಯಾಕೆಂದರೆ ವರ್ಷ ಪೂರ್ತಿ ನಾವು ಆಯಿಂಟ್ಮೆಂಟನ್ನು ಹಚ್ಚಲಿಕ್ಕಾಗಲ್ಲ ಅಲ್ವಾ. ಅದನ್ನೊಂದಿನ ಇದನ್ನೊಂದಿನ ಹಾಗೆ. ಇದು ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ. ಹಚ್ಚಿ ನೋಡಿ. ಹಾಗೆ ಹಚ್ಚಿಬಿಟ್ಟು ಕಾಯಬೇಕು ನೀವು. ಏಕೆಂದರೆ ಸ್ಕಿನ್ ಒಳಗಡೆಯಿಂದನೇ ಅದು ಇದಾಗಿರುತ್ತೆ, ಬರುವಂಥದ್ದು ಒಳಗಡೆಯಿಂದ. ಮತ್ತು ಥಾಟ್ಸ್ ಯಾವಾಗಲೂ ಅಷ್ಟೇ ಹಚ್ಕೊಳ್ತೀರಲ್ವ, ಆ ಸಮಯದಲ್ಲಿ ಒಂದು ಬ್ರೀದಿಂಗ್ ಟೈಪು ಅದನ್ನು ಅಬ್ಸರ್ವ್ ಮಾಡುವಂಥದ್ದು, ಅಥವಾ ಈ ಫಿಂಗರನ್ನು ಹಿಂಗೆ ಇಟ್ಕೊಂಡು ಕೂತ್ಕೊಳ್ಳುವಂಥದ್ದು, ಇದೆಲ್ಲ ತುಂಬ ಬೆನಿಫಿಟ್ ಇದೆ. ಹಾಗೆಯೇ ನಿಮಗೆ ನೆಟ್ಟಲ್ ಸಿಗುತ್ತೆ, ಪಪಾಯ ಪೌಡರ್, ಸ್ಯಾಂಡಲ್ ಪೌಡರ್, ಇದೆರಡನ್ನೂ ಮಿಕ್ಸ್ ಮಾಡಿಕೊಂಡು ನೀವು ಸ್ಕ್ರಬ್ಬಿಂಗ್ ಆದಮೇಲೆ ಇದನ್ನು ಒಂದು ಲೈಟಾಗಿ ಮಸಾಜ್ ಮಾಡಿ ಆದಮೇಲೆ ಸ್ಕ್ರಬ್ಬಿಂಗ್ ಮಾಡಿದ ದಿನ ಮಾತ್ರ ಪ್ಯಾಕ್ ಹಾಕಬೇಕು. ಮಾಡಿದ ದಿನ ಪ್ಯಾಕ್ ಹಾಕ್ಕೊಳ್ಳಿ. ಅದನ್ನೆರಡನ್ನೂ ರೋಸ್ ವಾಟರಲ್ಲಿ ಮಿಕ್ಸ್ ಮಾಡಿ ಪ್ಯಾಕ್ ಹಾಕ್ಕೊಳ್ಳಿ. ಇವಾಗೆಲ್ಲ ರೋಸ್ ವಾಟರ್ ಎಲ್ಲ ಕಡೆನೂ ಸಿಗುತ್ತೆ, ಮೆಡಿಕಲ್ ಸ್ಟೋರಲ್ಲಿ ನೆಟ್ಟಲ್ಲಿ ಸಿಗುತ್ತೆ. ಸೊ ಅದನ್ನು ಮಾಡಿಬಿಟ್ಟು ಹಾಕ್ಕೊಳ್ಳಿ. ಪ್ರಯತ್ನ ಪಡಿ. ಇದು ವರ್ಷಗಟ್ಟಲೆ ಟ್ರೈ ಮಾಡ್ತಾ ಇರಬೇಕು. ಈಗ ಪಿಂಪಲ್ ಬಂದರೆ ನಮಗದು ವರ್ಷಗಟ್ಟಲೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಕಲೆ ಬಂದರೆ, ಯಾವುದೇ ಕಲೆ ಇದ್ದರೂ ಅದು ಕಮ್ಮಿ ಆಗ್ತಾ ಹೋಗುತ್ತೆ, ಲೈಟ್ ಆಗ್ತಾ ಹೋಗುತ್ತೆ. ಮೇಯ್ನ್ ನಮಗೆ ಮನಸ್ಸು ಚೆನ್ನಾಗಿರಬೇಕು. ಮನಸ್ಸಲ್ಲಿ ನಾನೇ ನೋಡಿದ್ದೀನಿ, ಮನಸ್ಸು ಚೆನ್ನಾಗಿಲ್ಲ ಅಂದಾಗ ಮುಖನೂ ಚೆನ್ನಾಗಿ ಕಾಣಿಸಲ್ಲ. ಆ ಮುಖದಲ್ಲಿ ಏನಿದ್ರೂ ಹೈಲೈಟ್ ಆಗ್ತಾ ಇರುತ್ತೆ ಅದು. ಏಕೆಂದರೆ ನಮ್ಮ ಮನಸ್ಸು ಒಳಗಡೆಯಿಂದ ಖುಷಿಯಾಗಿರಲ್ಲ. ಅದೇ ನೀವು ಮನಸ್ಸು ಒಳಗಡೆಯಿಂದ ಖುಷಿಯಾಗಿರಲಿ, ನೀವೊಂದು ಸಿಂಪಲ್ ಆಗಿರೋ ಡ್ರೆಸ್ ಹಾಕಿದ್ರೂ ಚೆನ್ನಾಗಿ ಕಾಣಿಸ್ತಾ ಇರ್ತೀರ, ಏನು ಹಾಕೋದಿದ್ರೂ ಚೆನ್ನಾಗಿ ಕಾಣಿಸ್ತಾ ಇರ್ತೀರ. ಸೊ ಮುಖವನ್ನು ಕೇರ್ ಮಾಡಿ. ಸೊ ಪಿಗ್ಮೆಂಟೇಷನ್ ಬಂತು ಅಂತ ಇದು ಮಾಡಿಬಿಡಿ, ಮೊದಲು ಡಾಕ್ಟ್ರನ್ನ ಕಾಣಿ, ಡಾಕ್ಟ್ರದ್ದು ಟ್ರೀಟ್ಮೆಂಟನ್ನು ಸಹ ಇದು ಮಾಡಿ, ಅದಾದಮೇಲೆ ಇದನ್ನು ಸಹ ಇದು ಮಾಡಿ. ಅದು ಹೇಗೆ ಮಾಡಿದ್ದೀನಿ ನಾನು ಅಂತ ನಾನು ಸಾಧಾರಣ 1.5 ಮಂತ್ ಮುಂಚೆನೇ ಮಾಡಿಟ್ಟಿದ್ದೀನಿ. ನಾನು ಯೂಸ್ ಮಾಡ್ತಾಯಿದ್ದೀನಿ, ಏಕೆಂದ್ರೆ ನಂಗೆ ಬೇಗ ಸನ್ ಬರ್ನ್ ಆಗುತ್ತೆ. ಇದ್ರ ಜೊತೆಗೆ ಮಾರ್ನಿಂಗ್ ನೀವು ಸನ್ಸ್ಕ್ರೀನ್ ಹಾಕಲೇಬೇಕು. ಸನ್ಸ್ಕ್ರೀನ್ ಹಾಕೋದನ್ನು ಯಾವತ್ತೂ ನಿಲ್ಲಿಸ್ಲಿಕ್ಕೆ ಹೋಗಬಾರ್ದು. ನನಗೆ ಮಳೆ ಇದೆ, ನನಗೆ ಚಳಿಗಾಲ ಇದೆ, ಇವಾಗ ಬಿಸಿಲಿಲ್ಲ, ಸೊ ನಾನು ಸನ್ಸ್ಕ್ರೀನ್ ಹಾಕೋದು ಬೇಡ, ಇದನ್ನೆಲ್ಲ ಅಂದ್ಕೋಬಾರ್ದು, ಓಕೆನಾ. ಐ ಹೋಪ್ ನೀವು ಇದನ್ನು ಫಾಲೋ ಮಾಡ್ತೀರಾ. ಕಂಟಿನ್ಯೂಸ್ ವರ್ಷಗಟ್ಟಲೆ ಇದು ಹಾಕೋದ್ರಿಂದ ಯಾವುದೇ ಲಾಸ್ ಇಲ್ಲ ಅಲ್ವಾ. ವರ್ಷಗಟ್ಟಲೆ ನೀವು ಇದನ್ನು ಫಾಲೋ ಮಾಡ್ಕೊಂಡು ಬನ್ನಿ, ಸ್ಕಿನ್ನು ಚೆನ್ನಾಗಿರುತ್ತೆ. ತೆಂಗಿನೆಣ್ಣೆ ತುಂಬ ಒಳ್ಳೆಯದು, ಕಸ್ತೂರಿ ಅರಿಶಿನ ಅದು ಸಹ ತುಂಬ ಒಳ್ಳೆಯದು. ಸಾಧ್ಯವಾದರೆ ಅದನ್ನು ಬೆಳೆಸ್ಕೊಳ್ಳಿ. ಐ ಹೋಪ್ ನೀವು ಟ್ರೈ ಮಾಡ್ತೀರಾ, ಬಿಡತ್ತೆ ಟ್ರೈ ಮಾಡ್ತೀರಾ, ಅದನ್ನು ಮಾಡಿಟ್ಕೊಳ್ತೀರಾ, ಸಿರಮ್ ಥರ ಯೂಸ್ ಮಾಡ್ತೀರಾ ಅಂತ ಹೇಳಿ ನಾನು ಇದು ಮಾಡ್ತೀನಿ. ಯಾರಿಗಾದರೂ ಒಬ್ರಿಗಾದರೂ ಇದು ಹೆಲ್ಪ್ ಆದರೆ ನನಗೆ ತುಂಬ ಇದು. ಹಾಗೆ ತುಂಬ ಡಾರ್ಕ್ ಆಗಿದ್ದರೆ ನೀವು ಡಾಕ್ಟರ್ದು ಟ್ರೀಟ್ಮೆಂಟನ್ನು ಸಹ ತಗೊಂಡು ಇದನ್ನು
ಆಗ್ಬೋದು. ಐ ಹೋಪ್ ನಿಮಗೆ ನಾನು ಹೇಳಿರುವಂಥದ್ದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಾನು ಮಾಡಿರೋದ್ರ ಜೊತೆಗೆ ವಾಯ್ಸನ್ನು ಮಿಕ್ಸ್ ಮಾಡಿ ನಾನು ಹಾಕ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ವಿಡಿಯೋವನ್ನು ನೋಡ್ತಾ ಇರಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರಿಗಾದರೂ ಹೆಲ್ಪ್ ಆಗುತ್ತೆ ಶೇರ್ ಮಾಡಿದರೆ. ನೀವು ರೀಪೋಸ್ಟ್ ಮಾಡಿದರೆ ಅದು ಇನ್ನೂ ತುಂಬ ಜನಕ್ಕೆ ಹೋಗಿ ತಲುಪುತ್ತೆ. ಥ್ಯಾಂಕ್ ಯು.